ಫ್ರೆಂಡ್ಸ್, ನೋಡ್ತಾ ಇದ್ರಲ್ಲ, ಸಂರಕ್ಷಣೆಯ ವೆಬ್ಸೈಟ್ಗೆ ಬರಬೇಕಾಗುತ್ತೆ. ಈ ವೆಬ್ಸೈಟ್ನ ಲಿಂಕನ್ನು ನಾನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿಯೂ ಕೊಟ್ಟಿರುತ್ತೇನೆ. ನೀವು ನೇರವಾಗಿ ಆ ಲಿಂಕನ್ನು ಸೆಲೆಕ್ಟ್ ಮಾಡಿ ಈ ವೆಬ್ಸೈಟ್ಗೆ ಬರ್ಬೋದು. ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ ಮೊದಲನೇದಾಗಿ ವರ್ಷದ ಆಯ್ಕೆ ಮತ್ತು ಋತು ಆಯ್ಕೆ ಬರುತ್ತೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ನೀವೇನಾದರೂ 2026-27ನೇ ಸಾಲಿನ ಬೆಳೆ ವಿಮೆ ಇಲ್ಲಿವರೆಗೂ ಸಲ್ಲಿಸದಿದ್ದರೆ ನೀವು ಬೆಳೆ ವಿಮೆ ಮಾಡಿಸಬಹುದು. ಅದೇ ಥರ ಬನ್ನಿ ಫ್ರೆಂಡ್ಸ್, ನಾವು ಇವಾಗ ನಮ್ಮ ಗ್ರಾಮದಲ್ಲಿ ಯಾವ ಯಾವ ಬೆಳೆಗಳಿಗೆ ನಾವು ವಿಮೆ ಸಲ್ಲಿಸಬಹುದು ಎನ್ನುವುದರ ಮಾಹಿತಿಯನ್ನು ಇಲ್ಲಿ ಪಡೆದುಕೊಳ್ಳೋಣ. ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ 2026-27. ಅದೇ ಥರ ಋತು ಆಯ್ಕೆ ಅಂತಿದೆಯಲ್ಲ ಫ್ರೆಂಡ್ಸ್, ಖಾರಿಫ್ ಅಂತಿದೆಯಲ್ಲ, ಅದನ್ನು ಹಾಗೆ ಬಿಟ್ಟು ಇಲ್ಲಿ ಕೆಳಗಡೆ ಮುಂದೆ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ನಾವು ಇವಾಗ ನಮ್ಮ ಸಂರಕ್ಷಣೆಯ ವೆಬ್ಸೈಟ್ ಓಪನ್ ಆಯಿತು. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಸಂರಕ್ಷಣೆಯ ವೆಬ್ಸೈಟ್ನ ಸಂಪೂರ್ಣವಾದ ಮಾಹಿತಿ ಇಲ್ಲಿ ನೋಡಿಕೊಳ್ಳಬಹುದು. ಅದೇ ಥರ ನೀವೇನಾದರೂ ಇಲ್ಲಿವರೆಗೂ ನಿಮ್ಮ ಬೆಳೆ ವಿಮೆ ಅರ್ಜಿ ಸಲ್ಲಿಸಬೇಕಾದರೆ ಈ ವೆಬ್ಸೈಟ್ನಲ್ಲಿ ವಿಮೆಯ ಅರ್ಜಿಯನ್ನು ಸಲ್ಲಿಸಬಹುದು. ನೀವು ಗ್ರಾಮ 1, ಕರ್ನಾಟಕ 1 ಮತ್ತು ನೀವು ಸಾಲ ಪಡೆದಿರುವ ಬ್ಯಾಂಕ್ಗಳಲ್ಲಿ ನೇರವಾಗಿ ಭೇಟಿ ಕೊಟ್ಟು ನಿಮ್ಮ ಬೆಳೆ ವಿಮೆಯ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ಥರ ನಾವು ಇವಾಗ ನಮ್ಮ ಗ್ರಾಮದಲ್ಲಿ ಯಾವ ಬೆಳೆಗೆ ನಮ್ಮ ವಿಮೆ ಮಾಡಿಸಬಹುದು ಎನ್ನುವುದರ ಬೆಳೆಯ ಮಾಹಿತಿಯನ್ನು ತಿಳಿದುಕೊಳ್ಳಬೇಕಾದ್ರೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಈ ವೆಬ್ಸೈಟ್ನಲ್ಲಿ ಇಲ್ಲಿ ಕೆಳಗಡೆ ಫಾರ್ಮರ್ಸ್ ಕಾಲಮ್ ಇದೆಯಲ್ಲ ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ ಫಾರ್ಮರ್ಸ್ ಕಾಲಮಲ್ಲಿ ಇಲ್ಲಿ ಎರಡನೇ ಆಪ್ಷನ್ಸ್ ಬಂದು ಕ್ರಾಪ್ ಯು ಕ್ಯಾನ್ ಇನ್ಶೋರ್ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಕ್ರಾಪ್ ಯು ಕ್ಯಾನ್ ಇನ್ಶೋರ್ ಅಂತ ಇದೆ. ಅದೇ ಥರ ಇಲ್ಲಿ ಇಯರ್ ಬರುತ್ತೆ, ಸೀಸನು ಬರುತ್ತೆ. ಅದೇ ಥರ ಇಲ್ಲಿ ಕೆಳಗಡೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಸೆಲೆಕ್ಟ್ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಿಮ್ಮ ಡಿಸ್ಟಿಕ್ ಯಾವುದು ಬರುತ್ತೆ ಆ ಡಿಸ್ಟಿಕನ್ನು ಇಲ್ಲಿ ಹಾಕಬೇಕಾಗುತ್ತೆ. ಅದೇ ಥರ ಡಿಸ್ಟಿಕಲ್ಲಿ ನಿಮ್ಮ ತಾಲೂಕು ಯಾವುದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದೇ ಥರ ನೀವು ನಿಮ್ಮ ಡಿಸ್ಟಿಕ್ ಆದಮೇಲೆ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದೇ ಥರ ನಿಮ್ಮ ಹೋಬಳಿಯನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಹೋಬಳಿ ಆದಮೇಲೆ ಹೋಬಳಿಯಲ್ಲಿ ನಿಮ್ಮ ಗ್ರಾಮ ಯಾವುದು ಬರುತ್ತೆ ಎನ್ನುವುದರ ಸಂಪೂರ್ಣವಾದ ಮಾಹಿತಿ ಇಲ್ಲಿ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ನಿಮ್ಮ ಹೋಬಳಿಯಲ್ಲಿ ನಿಮ್ಮ ಗ್ರಾಮ ಯಾವುದಿದೆ ಎನ್ನುವುದರ ನೋಡಿಕೊಂಡು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದೇ ಥರ ನೋಡುವುದು ಫ್ರೆಂಡ್ಸ್, ಇಲ್ಲಿ ನಾನು ನನ್ನ ಜಿಲ್ಲೆ, ತಾಲೂಕು ಮತ್ತು ಹೋಬಳಿ ಮತ್ತು ನಮ್ಮ ಗ್ರಾಮವನ್ನು ಸೆಲೆಕ್ಟ್ ಮಾಡಿದ್ದೇನೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನೆಕ್ಸ್ಟ್ ಕೆಳಗಡೆ ಡಿಸ್ಪ್ಲೇ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ಬರುತ್ತೆ ಲಿಸ್ಟ್ ಆಫ್ ಕ್ರಾಪ್ಸ್ ಯು ಕ್ಯಾನ್ ಇನ್ಶೋರ್. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ಗ್ರಾಮದಲ್ಲಿ ಯಾವ ಯಾವ ಬೆಳೆಗಳಿಗೆ ನಾನು ವಿಮೆ ಮಾಡಿಸಬಹುದು ಎನ್ನುವುದರ ಸಂಪೂರ್ಣವಾದ ಮಾಹಿತಿ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ಡಿಸ್ಟಿಕ್ಕು, ತಾಲೂಕು, ಹೋಬಳಿ, ಇನ್ಶೂರೆನ್ಸ್ ಟೈಪು, ಕ್ರಾಪ್ ನೇಮು, ಸ್ಕೇಲ್ ಆಫ್ ಫೈನಾನ್ಸು, ಸಮ್ ಇನ್ಶೋರ್ಡು, ಗ್ರಾಸ್ ಪ್ರೀಮಿಯಂ ಪರ್ ಹೆಕ್ಟರು, ಫಾರ್ಮರ್ ಶೇರ್ ಪರ್ ಹೆಕ್ಟರು, ಸೆಂಟ್ರಲ್ ಶೇರ್ ಪರ್ ಹೆಕ್ಟರು, ಸ್ಟೇಟ್ ಶೇರ್ ಪರ್ ಹೆಕ್ಟರ್, ಈ ಥರ ಆಪ್ಷನ್ಸ್ ಬರುತ್ತೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಾವು ಮೊದಲನೇದಾಗಿ ನಮ್ಮ ಡಿಸ್ಟಿಕ್ ಬರುತ್ತೆ, ತಾಲೂಕು ಬರುತ್ತೆ, ಹುಬ್ಳಿ ಬರುತ್ತೆ ಮತ್ತು ನಮ್ಮ ಗ್ರಾಮ ಬರುತ್ತೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಕ್ರಾಪ್ ಟೈಪ್ ಅಂತ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಕ್ರಾಪ್ ಟೈಪ್ ಅಂತಿದೆಯಲ್ಲ, ಅದರಲ್ಲಿ ಯಾವ ಕ್ರಾಪ್ ಇದೆ ಮತ್ತು ಇಲ್ಲಿ ಕ್ರಾಪ್ ನೇಮ್ ಅಂತಿದೆ ಫ್ರೆಂಡ್ಸ್. ನೋಡ್ಬೋದು ಇಲ್ಲಿ ಕ್ರಾಪ್ ಟೈಪ್ ಮುಂದೆ ಕ್ರಾಪ್ ನೇಮ್ ಇದೆಯಲ್ಲ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಮ್ಮ ಗ್ರಾಮದಲ್ಲಿ ಯಾವ ಯಾವ ಬೆಳೆಗಳಿಗೆ ನಾವು ಬೆಳೆ ವಿಮೆ ಮಾಡಿಸಬಹುದು ಎನ್ನುವುದರ ಬೆಳೆಯ ಮಾಹಿತಿ ಇಲ್ಲಿ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ಗ್ರಾಮದಲ್ಲಿ ರೆಡ್ ಗ್ರಾಮು ಮತ್ತು ಕಾಟನು ಮತ್ತು ಗ್ರೇಪ್ಸು, ಪೊಮೊಗ್ರಾನೇಟು, ಪಪ್ಪಾಯ, ಪ್ಯಾಡಿ, ಚಿಲ್ಲಿ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಾನು ನಮ್ಮ ಗ್ರಾಮದಲ್ಲಿ ಈ ಬೆಳೆಗಳಿಗೆ ನಾನು ಬೆಳೆ ವಿಮೆಯನ್ನು ಅರ್ಜಿಯನ್ನು ಸಲ್ಲಿಸಬಹುದು. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಇಷ್ಟೊಂದು ಬೆಳೆಗಳಿಗೆ ನೀವು ಹೊಲದಲ್ಲಿ ಬೆಳೆದಿದ್ದರೆ ನೀವು ಬೆಳೆಗೆ ವಿಮೆಯನ್ನು ಇಲ್ಲಿ ಸಲ್ಲಿಸಬಹುದು. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ಗ್ರಾಮದಲ್ಲಿ ಈ ಬೆಳೆಗಳಿಗೆ ಮಾತ್ರ ನಾವು ಬೆಳೆ ವಿಮೆಯನ್ನು ಮಾಡಿಸಬಹುದು ಎನ್ನುವುದರ ಮಾಹಿತಿ ಇಲ್ಲಿ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇದೇ ರೀತಿಯಾಗಿ ನೀವು ಕೂಡ ನಿಮ್ಮ ಗ್ರಾಮದಲ್ಲಿ ಯಾವ ಯಾವ ಬೆಳೆಗಳಿಗೆ ನಿಮ್ಮ ಬೆಳೆ ವಿಮೆಯನ್ನು ಅರ್ಜಿಯನ್ನು ಸಲ್ಲಿಸಬಹುದು ಎನ್ನುವುದರ ಮಾಹಿತಿ ಬರುತ್ತೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಇನ್ಶೂರ್ ಅಮೌಂಟ್ ಬರುತ್ತೆ. ನೋಡ್ಬೋದು ಅಲ್ಲಿ ಸ್ಕೇಲ್ ಆಫ್ ಫೈನಾನ್ಸ್ ಬರುತ್ತೆ. ಅದೇ ಥರ ಗ್ರಾಸ್ ಪ್ರೀಮಿಯಂ ಪರ್ ಹೆಕ್ಟರ್ ಬರುತ್ತೆ, ಫಾರ್ಮರ್ ಶೇರ್ ಬರುತ್ತೆ ಮತ್ತು ಸೆಂಟ್ರಲ್ ಶೇರ್ ಬರುತ್ತೆ ಮತ್ತು ಸ್ಟೇಟ್ ಶೇರ್ ಬರುತ್ತೆ. ನಮ್ಮ ಬೆಳೆ ವಿಮೆಗೆ ಕಡೆಯ ದಿನಾಂಕ ಯಾವುದು ಎಂದು ತಿಳಿದುಕೊಳ್ಳಬೇಕಾದ್ರೆ ಅದೇ ಥರ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಫಾರ್ಮ್ಸ್ ಇದೆಯಲ್ಲ ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ ಫಾರ್ಮರ್ಸ್ ಕಾಲಮ್ಸಲ್ಲಿ ಇಲ್ಲಿ ಕೆಳಗಡೆ ಲಾಸ್ಟ್ ಆಪ್ಷನ್ಸ್ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ವ್ಯೂ ಕಟ್ ಆಫ್ ಡೇಟ್ಸ್ ಅಂತಿದೆ ಫ್ರೆಂಡ್ಸ್. ನೋಡ್ಬೋದು ಇದರಲ್ಲಿ ಫಾರ್ಮರ್ಸ್ ಕಾಲಮಲ್ಲಿ ವ್ಯೂ ಕಟ್ ಆಫ್ ಡೇಟ್ಸ್ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಇಯರು ಬರುತ್ತೆ ಮತ್ತು ಸೀಸನ್ನು ಬರುತ್ತೆ ಮತ್ತು ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಿಮ್ಮ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳಿವೆ ಎಲ್ಲ ಜಿಲ್ಲೆಗಳ ಹೆಸರು ಬರುತ್ತೆ. ಅದೇ ಥರ ನೀವು ಇಲ್ಲಿ ನಿಮ್ಮ ಜಿಲ್ಲೆ ಯಾವುದಿದೆ ಆ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ನಾನು ಇವಾಗ ನಮ್ಮ ಜಿಲ್ಲೆ ಯಾದಗಿರಿ ಇರೋದ್ರಿಂದ ಯಾದಗಿರಿಯನ್ನು ಸೆಲೆಕ್ಟ್ ಮಾಡುತ್ತಿದ್ದೇನೆ. ಸೆಲೆಕ್ಟ್ ಮಾಡಿದ ತಕ್ಷಣವೇ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ಬೆಳೆ ವಿಮೆಯ ಕಟ್ ಆಫ್ ಡೇಟ್ಸ್ ಅಂದರೆ
ಯಾವ ದಿನಾಂಕದವರೆಗೆ ಯಾವ ಬೆಳೆಗೆ ಅರ್ಜಿ ಸಲ್ಲಿಸಬಹುದು ಎನ್ನುವುದರ ಸಂಪೂರ್ಣವಾದ ಮಾಹಿತಿ ಬರುತ್ತೆ. ನೋಡೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ಡಿಸ್ಟಿಕ್ಕು ಬರುತ್ತೆ, ಕ್ರಾಪ್ ಯಾವುದೇ ಬರುತ್ತೆ, ಮತ್ತು ಎನ್ರಾಲ್ಮೆಂಟ್ ಸ್ಟಾರ್ಟ್ ಡೇಟ್ ಬರುತ್ತೆ, ಎನ್ರಾಲ್ಮೆಂಟ್ ಕ್ಲೋಸ್ ಡೇಟ್ ಬರುತ್ತೆ, ಮತ್ತು ಇನ್ನೂ ಎಷ್ಟು ದಿನಗಳ ಉಳಿದಿವೆ ಎನ್ನುವುದರ ಸಂಪೂರ್ಣವಾದ ಮಾಹಿತಿ ಇಲ್ಲಿ ಬರುತ್ತೆ. ಅದೇ ಥರ ಬನ್ನಿ ಫ್ರೆಂಡ್ಸ್, ನಾವು ಇವಾಗ ತೊಗರಿ, ಕಾಟನು ಮತ್ತು ಚಿಲ್ಲಿ ಮತ್ತು ಗ್ರೇಪ್ಸು, ದಾಳಿಂಬೆ, ಪಿರಂಗಿ ಮತ್ತು ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನೀವು ಯಾವ ಬೆಳೆಗೆ ನಿಮ್ಮ ಬೆಳೆ ವಿಮೆ ಮಾಡಿಸಬೇಕು ಅಂದ್ಕೊಂಡಿದ್ದೀರೋ ಆ ಬೆಳೆಯನ್ನು ನೋಡಿಕೊಂಡು ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಸ್ಟಾರ್ಟ್ ಡೇಟ್ ಇರುತ್ತೆ ಮತ್ತು ಇಲ್ಲಿ ಎಂಡ್ ಡೇಟ್ ಇರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಎಂಡ್ ಡೇಟ್ ಇರುತ್ತೆ. ಅದೇ ಥರ ಎಷ್ಟು ದಿನಗಳ ಉಳಿದಿವೆ ಎನ್ನುವುದರ ಮಾಹಿತಿ ಇಲ್ಲಿ ಬರುತ್ತೆ. ಇದೇ ರೀತಿಯಾಗಿ ನಿಮ್ಮ ಮೊಬೈಲ್ನಲ್ಲಿಯೇ ನಿಮ್ಮ ಬೆಳೆಗಳಿಗೆ ನಿಮ್ಮ ಬೆಳೆ ವಿಮೆಯನ್ನು ಯಾವ ದಿನಾಂಕದವರೆಗೆ ನಾವು ಅರ್ಜಿ ಸಲ್ಲಿಸಬಹುದು ಎನ್ನುವುದರ ಮಾಹಿತಿ ಇಲ್ಲಿ ಬರುತ್ತೆ. ಅದೇ ಥರ ನೋಡೋದು ಫ್ರೆಂಡ್ಸ್, ಇಲ್ಲಿ ಕೇವಲ ಹತ್ತಿ ಮತ್ತು ಚಿಲ್ಲಿಗೆ ಇನ್ನು ಕೇವಲ 1 ದಿನಗಳ ಕಾಲಾವಕಾಶ ಇರುವುದರಿಂದ ನೋಡುವ ಫ್ರೆಂಡ್ಸ್, ಇಲ್ಲಿ ಇನ್ನು 1 ದಿನಗಳ ಕಾಲ ಅಂದರೆ 31/7/2026 ಕಡೆಯ ದಿನಾಂಕವಾಗಿದ್ದು, ರೈತರು ನಿಮ್ಮ ಬೆಳೆಗಳಿಗೆ ಕೂಡಲೇ ಇನ್ನು ವಿಮೆಯ ಅರ್ಜಿಯನ್ನು ಸಲ್ಲಿಸಬಹುದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇದೇ ರೀತಿಯಾಗಿ ಬೆಳೆ ವಿಮೆಯ ಮತ್ತಷ್ಟು ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅಂತ ಹೇಳ್ತಾ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್.